ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಏನು ಯುದ್ಧ ಆರಂಭ ಮಧ್ಯಪ್ರಾಚ್ಯದಲ್ಲಿ ಆರಂಭವಾದಂತಹ ಇರಾನ್ ಇರಾಕು ಮತ್ತು ಅಮೆರಿಕ ಮಧ್ಯೆ ನಡೆದಂತಹ ಬಹುದೊಡ್ಡ ಯುದ್ಧ ಇವತ್ತು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯುದ್ಧ ಅಂತಕ್ಕಂಥದ್ದು ಕೇವಲ ಎರಡು ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂಥದ್ದು ಇಡೀ ವಿಶ್ವವನ್ನ ಕೆಲವು ಭಾಗಗಳಲ್ಲಿ ನಡೆಯುವ ಯುದ್ಧಗಳು ಹೇಗೆ ಕಿತ್ತು ತಿನ್ನುವಂತಹ ಪರಿಸ್ಥಿತಿಗೆ ತಂದಿಡ್ತವೆ ಅಂತಕ್ಕಂತಹ ಸ್ಪಷ್ಟವಾದ ಉದಾಹರಣೆ ಈಗ ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧ. ಇವತ್ತು ನೆದರ್ಲ್ಯಾಂಡ್ನಲ್ಲಿ ನಿಂತ್ಕೊಂಡು ಭಾರತದ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂತಹ ಭಾಷಣ ಒಂದು ಕಡೆಗೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವಂತಹ ಹೇಳಿಕೆಗಳಾಗಿರಬಹುದು. ಮತ್ತೆ ವಿಶ್ವ ಅತಿ ಹೆಚ್ಚು ಬಡತನಕ್ಕೆ ದೂಡಲ್ಪಡುತ್ತದೆ ಅಂತಕ್ಕಂತಹ ಒಂದು ಪದ ಇವತ್ತು ಹಲವಾರು ದೇಶಗಳನ್ನ ಒಂದು ರೀತಿ ಗೊಂದಲಕ್ಕೆ ತಳ್ಳಿದೆ ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಸ್ನೇಹಿತರೆ, ಉದಾಹರಣೆಗೆ ಭಾರತದ ವಿಚಾರವಾಗಿ ಬಂದ್ರೆ ಅತಿ ಹೆಚ್ಚು ಹೊಡೆತವನ್ನು ತಿಂದಿರ್ತಕ್ಕಂಥದ್ದು ಭಾರತದಲ್ಲಿ ಒಂದು ಉದ್ಯಮ ಅಂದ್ರೆ ಅದು ಆಟೋ ರಿಕ್ಷಾ ಚಾಲಕರು. LPGಯನ್ನ ಬಳಕೆ ಮಾಡಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸೇವೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಂತಹ ಆಟೋ ರಿಕ್ಷಾ ಚಾಲಕರುಗಳ ಬದುಕು ಇವತ್ತು ಮೂರಾ ಬಟ್ಟೆ ಆಗಿರ್ತಕ್ಕಂಥದ್ದನ್ನ ಹಲವಾರು ಮಾಧ್ಯಮಗಳು ತಿಳಿಸಿರ್ತಕ್ಕಂಥದ್ದನ್ನ ತಾವುಗಳು ಗಮನಿಸಿರ್ತೀರ. ಇಂತಹ ಸಂದರ್ಭದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಈ ದೇಶದ ರಾಜಕಾರಣಿಗಳ ಬದ್ಧತೆಯನ್ನ ಕಾಣದೇ ಇರತಕ್ಕಂತಹ ನಾವುಗಳು ಇವತ್ತಿನ ಈ ದೇಶದ ಪ್ರಧಾನಮಂತ್ರಿಗಳ ಹೇಳಿಕೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮುಂದಿನ ಬಾಳು ಮತ್ತು ಬದುಕು ಹೇಗೆ ಅಂತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಸ್ನೇಹಿತರೆ, ಇವತ್ತು ಕೇವಲ 3% ಮಾತ್ರ ಬೆಲೆ ಏರಿಕೆಯನ್ನ ನಾವು ಪೆಟ್ರೋಲ್ಗೆ ಮಾಡ್ಕೊಂಡಿದೀವಿ ಅಂತ ಒಂದು ಕಡೆ ತಮಗೆ ತಾವೇ ಬೆನ್ನು ತಟ್ಟಿಕೊಳ್ಳುವಂತಹ ಕೇಂದ್ರ ಸರ್ಕಾರ 56 ರೂಪಾಯಿ ಇದ್ದಂತಹ LPG ದರವನ್ನ ಇವತ್ತು ಸರಿಸುಮಾರು 95 ರೂಪಾಯಿ 24 ಪೈಸೆಗೆ ತೆಗೆದುಕೊಂಡು ಬಂದಿಟ್ಟಿದ್ದೀರಾ. ಈ ಒಂದು ದರದ ವಿಚಾರವಾಗಿ ಸರಾಸರಿ 40 ರೂಪಾಯಿ ಹತ್ತತ್ರ ತಗೊಂಡು ಬಂದಿದ್ದೀರಲ್ಲ, ಇದನ್ನ ಎಷ್ಟು ಪರ್ಸೆಂಟೇಜ್ ಏರಿಕೆಯನ್ನ ಮಾಡಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ತಮ್ಮ ಬಳಿ ಉತ್ತರ ಇಲ್ಲ. ಹಾಗೆ ಅಡುಗೆ ಅನಿಲಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ಗೆ ಕಳಿಸಬೇಕಾದಂತಹ ಕಮರ್ಷಿಯಲ್ ಗ್ಯಾಸ್ ಅನ್ನ ಏಕಾಏಕಿ 1000 ರೂಪಾಯಿ ಏರಿಕೆಯನ್ನ ಮಾಡಿದ್ದೀರಾ. ಇದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂತಂದ್ರೆ ಇದು ಪೆಟ್ರೋಲು ಮತ್ತು ಡೀಸೆಲ್ಗೆ ಮಾತ್ರ ತಾವು 3% ಅಂತಕ್ಕಂತಹ ಒಂದು ಬಿರುದನ್ನ ಕೊಟ್ಕೊಳ್ತೀರಾ. ನಾನು ಕೇಳ್ತಕ್ಕಂಥದ್ದು, ಈ ದೇಶಕ್ಕೆ ಮಾದರಿ ಮತ್ತು ವಿಶ್ವಕ್ಕೆ ಮಾದರಿಯಾಗಬೇಕಾದಂತಹ ಸರ್ಕಾರಗಳು ಮತ್ತು ತಮ್ಮ ಒಂದು ವರ್ಗ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಕೆಯಾಗುತ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಈಗ ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ವಿಶ್ವದ ಹಲವಾರು ರಾಷ್ಟ್ರಗಳು ಬಡತನಕ್ಕೆ ದೂಡುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ನೆದರ್ಲ್ಯಾಂಡ್ನಲ್ಲಿ ನಿಂತ್ಕೊಂಡು ಮಾತಾಡುವಂತಹ ಪ್ರಧಾನಮಂತ್ರಿಗಳು ಭಾರತದಲ್ಲಿ ಆಗ್ತಾ ಇರ್ತಕ್ಕಂತಹ ಆಗು ಹೋಗುಗಳ ಬಗ್ಗೆ ಇಡೀ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು ಸಭೆಯನ್ನ ಮಾಡಿ ನಾವು ಈ ದೇಶದ ಪ್ರಜೆಗಳಿಗೆ ಏನನ್ನ ಸೌಕರ್ಯವನ್ನ ಕಲ್ಪಿಸಬಹುದು ಅಂತಕ್ಕಂತಹ ವಿಚಾರವಾಗಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಒಂದು ಮಾತುಕತೆಯ ಮುಖಾಂತರವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವು ಆಗ್ರಹವನ್ನು ಕೂಡ ಮಾಡ್ತೇವೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಹಲವಾರು ವಿಚಾರಗಳಲ್ಲಿ ರಾಜಕಾರಣಿಗಳು ಅವರ ಇಷ್ಟಾನುಸಾರವಾಗಿ ಏರಿಕೆಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಕೇವಲ LPG ಒಂದೇ ಏರಿಕೆ ಆಗಿದೆ ಅಂತಲ್ಲ, ಬೆಂಗಳೂರಿನಂತಹ ನಗರದಲ್ಲಿ ತಾವು ಏನಾದರೂ ಬದುಕ್ತೀವಿ ಅಂತಂದ್ರೆ ಸರಿಸುಮಾರು ಒಬ್ಬ ವ್ಯಕ್ತಿಗೆ 35 ರಿಂದ 40 ಸಾವಿರ ರೂಪಾಯಿ ಹತ್ತತ್ರಕ್ಕೆ ಇವತ್ತಿನ ಖರ್ಚು ವೆಚ್ಚಗಳು ಬಂದು ನಿಂತಿದೆ. ಆಳುವ ಸರ್ಕಾರಗಳು ಪ್ರತಿಯೊಂದರ ಬೆಲೆಯನ್ನು ಕೂಡ ಏರಿಕೆಯನ್ನ ಮಾಡಿರ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ಏರಿಕೆಯಾಗಿರ್ತಕ್ಕಂಥದ್ದು ಮತ್ತು ಆರೋಗ್ಯ ಕ್ಷೇತ್ರವಂತಗೂ ನಮ್ಮಂತಹ ಮಧ್ಯಮ ವರ್ಗದ ವ್ಯಕ್ತಿಗಳಿಗೆ ಕೈಗೆ ಎಟಕದೇ ಇರೋಷ್ಟು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನ ತಾವು ಗಮನಿಸಿದಂತ ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ತಕ್ಕಂತಹ ವಿಚಾರ ಆದಾಯ ಕುಂಠಿತಗೊಂಡಿರ್ತಕ್ಕಂಥದ್ದು. ಇವತ್ತು ಆದಾಯ ಸಂಪೂರ್ಣವಾಗಿ ಗ್ರಾಫ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕೆಳಮುಖಕ್ಕೆ ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾದ್ರೂ ಕೂಡ ಬೆಂಗಳೂರು ನಗರದಲ್ಲಿ ಬದುಕಬೇಕಾದಂತಹ ಒಬ್ಬ ಮಧ್ಯಮ ವರ್ಗದ ಕುಟುಂಬದ ಜೀವನ ಇಡೀ ಮೇಲೆ ತಗೊಂಡೋಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸರಿದೂಗಿಸೋದಕ್ಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಮಧ್ಯಮ ವರ್ಗದಲ್ಲಿ. ಅದರಲ್ಲೂ ಆಟೋ ರಿಕ್ಷಾ ಅಂತಾನೆ ಅಲ್ಲ, ಕ್ಯಾಬ್ನ ಚಾಲಕರು ಅಂತಾನೆ ಅಲ್ಲ, ಎಲ್ಲಾ ವರ್ಗದ ಮಧ್ಯಮ ವರ್ಗದ ವ್ಯಕ್ತಿಗಳು ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾಗ್ತಿರ್ತಕ್ಕಂಥದ್ದು. ತೀರಾ ಏನು ಬಡತನಕ್ಕೆ ಹೋಗ್ತಾರೆ, ಬಿಲೋ ಪೂರ್ ಲೆವೆಲ್ BPL ಕಾರ್ಡ್ ಹೋಲ್ಡರ್ದಾರರು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇರತಕ್ಕಂಥದ್ದು ದುರದೃಷ್ಟಕರ. ಈ ಎಲ್ಲ ಅಂಶಗಳನ್ನ ನಾವು ಗಮನಿಸಿದಾಗ ಆಡಳಿತದ ಸರ್ಕಾರಗಳು ಉದ್ಯೋಗವನ್ನ ಸೃಷ್ಟಿ ಮಾಡೋದರಲ್ಲಿ ಸಂಪೂರ್ಣವಾಗಿ ಎಡವಿರ್ತಕ್ಕಂಥದ್ದು ಮತ್ತು ರಾಜಕಾರಣಿಗಳು ತಮ್ಮ ಸಂಬಳಗಳನ್ನ ಏರಿಕೆಯನ್ನ ಮಾಡಿಕೊಳ್ಳುವಾಗ ಯಾವುದೇ ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸದೆ ಆಡಳಿತ ಪಕ್ಷಗಳು ಸ್ವಾಗತವನ್ನ ಕೋರ್ಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಸೌಕರ್ಯಗಳನ್ನ ಪಡ್ಕೊಳ್ಳುವಂತಹ ರಾಜಕಾರಣಿಗಳು ಯಾವುದೇ ರೀತಿಯಾದಂತಹ ಒಬ್ಬ ಆಟೋ ಚಾಲಕನ ಪರವಾಗಿ ನಿಂತುಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತು ಆಟೋ ಚಾಲಕರ ಪರವಾಗಿ ರಾಜಕಾರಣಿಗಳು ನಿಲ್ಲದೆ ಇರ್ತಕ್ಕಂಥದ್ದು, ಕೇವಲ ಅಲ್ಲಿ ಇಲ್ಲಿ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಆಟೋ ಚಾಲಕರ ಪರವಾಗಿ ನಿಂತಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿರ್ತೀರ ಮಾಧ್ಯಮಗಳ ಮುಖಾಂತರವಾಗಿ. ಆದರೆ ಆಟೋ ಚಾಲಕರ ಬದುಕು ಮತ್ತು ಕ್ಯಾಬ್ನ ಚಾಲಕರುಗಳ ಬದುಕಿಗೆ ಕೊಳ್ಳಿ ಇಟ್ಟಂತಹ ಸರ್ಕಾರಗಳ ಪ್ರತಿನಿಧಿಗಳೇ ಚಾಲಕರ ಪರವಾಗಿ ಚಾಲಕರ ಬೆನ್ನಿಗೆ ನಿಲ್ಲದೆ ಇರತಕ್ಕಂಥದ್ದು ನಿಜವಾಗಲೂ ಕೂಡ ದುರ್ದೈವ. ಇಂತಹ ಸಂದರ್ಭದಲ್ಲಿಯೂ ಕೂಡ ರಾಜಕಾರಣಿಗಳು ಮತಪೆಟ್ಟಿಗೆಯನ್ನು ಭದ್ರಪಡಿಸಿಕೊಳ್ಳಲು ಚುನಾವಣಾ ಪ್ರಚಾರದಲ್ಲಿ
ಕೋಟ್ಯಾಂತರ ರೂಪಾಯಿಯನ್ನ ರಾಜ್ಯದ ಮತ್ತು ದೇಶದ ತೆರಿಗೆಯಲ್ಲಿ ಬರ್ತಕ್ಕಂತಹ ಸಂಗ್ರಹದ ಹಣವನ್ನ ಖರ್ಚು ಮಾಡ್ತಾರೆ. ಇವತ್ತೇ ತಾವು ಕಂಡಂತೆ ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾಧನಾ ಸಮಾವೇಶವನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡ್ತಾ ಇದೆ. ಈ ಖರ್ಚಿನಿಂದ ಏನಾದರೂ ಬಡತನ ನಿಜವಾಗ್ಲೂ ಕೂಡ ನಿರ್ಮೂಲನೆ ಆಗುತ್ತಾ? ಇಲ್ಲ. ಕೇವಲ ರಾಜಕಾರಣಿಗಳು ಅವರವರ ಕೆಲಸ ಕಾರ್ಯಗಳ ವೈಖರಿಗಳನ್ನ ತೋರ್ಪಡಿಸೋದಕ್ಕೆ ಅಂತೇಳಿ ಇಂತಹ ಸಮಾವೇಶಗಳನ್ನ ಮಾಡೋದ್ರ ಬದಲಾಗಿ ಹಸಿದು ಕುಳಿತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅನ್ನ ನೀಡುವಂತಹ ಕೆಲಸ, ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಬಂದಂತಹ ವ್ಯಕ್ತಿಗೆ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಾಗಬೇಕು ಸ್ನೇಹಿತರೆ. ಉದ್ಯೋಗದ ವಿಚಾರವಾಗಿ ಬಂದ್ರೆ ಸಂಪೂರ್ಣವಾಗಿ ಉದ್ಯೋಗದಲ್ಲಿ ಕುಸಿತಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ತಗೊಂಡೋಗಿರ್ತಕ್ಕಂಥದ್ದನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರಿ. ಇಲ್ಲಿ ಉದ್ಯೋಗವನ್ನ ಆರಿಸಿರ್ತಕ್ಕಂಥವನ್ನ ರೆಡ್ ಕಾರ್ಪೆಟ್ ಕಂಪನಿಗಳಿಗೆ ಏನಿದೆ ಇವತ್ತು, ಇಂತಹ ಕಂಪನಿಗಳ ಹಿಡಿತಕ್ಕೆ ಕೊಟ್ಟು ಇಡೀ ಸಂಪೂರ್ಣವಾಗಿ ಜೀವನವನ್ನ ಹಾಳು ಮಾಡ್ತಿರೋದು ಒಂದು ಭಾಗದಲ್ಲಾದ್ರೆ, ಎಜುಕೇಶನ್ ಕಂಪ್ಲೀಟ್ ಮಾಡಿಕೊಂಡು ಫೈಲ್ಗಳನ್ನ ಹಿಡ್ಕೊಂಡು ಹಾದಿ ಬೀದಿಗಳಲ್ಲಿ ಸುತ್ತಿದ್ರು ಕೂಡ ಕೆಲಸ ಸಿಗದೆ ನಿರುದ್ಯೋಗ ಒಂದು ಕೂಡ ದೊಡ್ಡ ಮಟ್ಟಕ್ಕೆ ತಾಂಡವ ಮಾಡ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ಆ ಮುಂದಿನ ಜನಾಂಗದ ಬಗ್ಗೆ ಚಿಂತನೆ ಮಾಡಬೇಕಾದಂತಹ ರಾಜಕಾರಣಿಗಳು ಕೇವಲ 3 ವರ್ಷದ ಯೋಜನೆಗಳನ್ನ ತೆಗೆದುಕೊಂಡು ಸಾಧನಾ ಸಮಾವೇಶವನ್ನ ಮಾಡ್ತೀವಿ, ಅಲ್ಲಿಗೆ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯ ಮಾಡ್ತೀವಿ ಅಂತಂದ್ರೆ, ನೀವು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಈ ಕರ್ನಾಟಕ ರಾಜ್ಯವನ್ನ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡಿಸಬೇಕಾಗುತ್ತೆ. ಆಡಳಿತ ವರ್ಗವಾಗಿ ತಾವು ಪ್ರಜಾಪ್ರತಿನಿಧಿಯಾಗಿ ಆಯ್ಕೆಯಾಗಿ ತಮಗೆ ತಮ್ಮದೇ ಆದ ಕೆಲವು ಹಕ್ಕು ಬಾಧ್ಯತೆಗಳಿರುತ್ತೆ, ನಾವು ಅದನ್ನು ಕೂಡ ಒಪ್ಕೊಳ್ತೇವೆ. ಆದರೆ ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ಈ ರೀತಿಯಾದ ದುಂದುವೆಚ್ಚಗಳು ಮತ್ತು ಈಗಿರುವಂತಹ ಸಿಚುವೇಶನ್ ನಲ್ಲಿ ಹಲವಾರು ಮಾಧ್ಯಮಗಳು ಕೂಡ ಲಾಕ್ಡೌನ್ ಅಂತ ಪರಿಸ್ಥಿತಿಗಿಂತಲೂ ಭಿನ್ನವಾದ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಬೇಕಾದಂತಹ ಹೇಳಿಕೆಗಳನ್ನ ನೀಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಸಮಾವೇಶಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ವ್ಯಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಎಲ್ಲೋ ಒಂದು ಕಡೆ ಆಡಳಿತದಲ್ಲಿರ್ತಕ್ಕಂತಹ ರಾಜಕಾರಣಿಗಳಿಗೆ ಈ ರಾಜ್ಯದ ದಿಕ್ಸೂಚಿಯ ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥದ್ದು ದೊಡ್ಡ ಒಂದು ಅನುಭವದ ಕೊರತೆ ಕಾಡ್ತಾ ಇದೆ ಅಂತ ನಾನು ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.